ನಾನು ಭಾಗ್ಯಶ್ರೀ ಟೋಣಿ 10ನೇ ತರಗತಿ. ಈಗ ನಾನು ಕರ್ನಾಟಕ ರಾಜ್ಯೋತ್ಸವ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಕವನದ ನುಡಿಗಳನ್ನು ಸ್ಮರಿಸುತ್ತಾ ಇಂದು ಕನ್ನಡ ರಾಜ್ಯೋತ್ಸವ ಬಗ್ಗೆ ಒಂದೆರಡು ಮಾತನಾಡಲು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಕನ್ನಡ ಭಾಷೆ ಅಂದರೆ ನಮ್ಮ ಕನ್ನಡ ಸಂಸ್ಕೃತ ಆಚಾರ ವಿಚಾರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಕರ್ನಾಟಕ ರಾಜ್ಯೋತ್ಸವ ದಿನ ನಾವೆಲ್ಲರೂ ತುಂಬ ಸಂತೋಷ, ಸಂಭ್ರಮ, ಹೆಮ್ಮೆಯ ದಿನ ಆಚರಿಸ್ತೇವೆ. ಏಕೆಂದರೆ ನಮ್ಮ ನಾಡು ಒಂದಾದ ದಿನ. ಅಂದರೆ ಕರ್ನಾಟಕ ಪದದ ಮೂಲ ಸಂಸ್ಕೃತ. ಕರ್ನಾಟಕ ಅಂದರೆ ಕಪ್ಪು ಮಣ್ಣಿನ ನಾಡು, ಕರುನಾಡು ಎಂದು ಕರೆಯುತ್ತಾರೆ. ಇನ್ನೊಂದೆಡೆ ಕರ್ನಾಟಕ ಎಂದರೆ ಎತ್ತರದ ಭೂಮಿ ಎಂದು ಹೇಳಲಾಗುತ್ತದೆ. ಹೀಗೆ ಕನ್ನಡ ನಾಡು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಕಾರಣ ನಾವೆಲ್ಲರೂ ಕನ್ನಡವನ್ನು ಮಾತಾಡಬೇಕು. ಅಂದರೆ 1905ರಲ್ಲಿ ಕರ್ನಾಟಕದ ಏಕೀಕರಣಕ್ಕಾಗಿ ಮೊದಲ ಬಾರಿ ಹೆಗ್ಗಳಿಕೆ ಆಲೂರು ವೆಂಕಟಪ್ಪರಾಯರು ಮಾಡಿದರು. ಅಂದರೆ ನಂತರ 1950ರಲ್ಲಿ ಭಾರತವು ಗಣರಾಜ್ಯ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ಮೈಸೂರು ರಾಜ್ಯವು ಉದಯವಾಯಿತು. ಅಂದರೆ 1956ರ ನವೆಂಬರ್ 1ರಂದು ಮದ್ರಾಸ್, ಮುಂಬೈ ಹಾಗೂ ಹೈದರಾಬಾದ್ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಹೀಗೆ ನಂತರ 1973ರ ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಈ ಕರ್ನಾಟಕದ ಏಕೀಕರಣಕ್ಕಾಗಿ ಕುವೆಂಪು, ದ.ರಾ ಬೇಂದ್ರೆಯವರು ಹೀಗೆ ಹಲವಾರು ಗಣ್ಯಮಾನ್ಯರು ಹಗಲಿರುಳು ದುಡಿದಿದ್ದಾರೆ. ಕಾರಣ ನಾವೆಲ್ಲರೂ ಕನ್ನಡವನ್ನು ಅಳವಡಿಸಿಕೊಂಡು ಹೋಗೋಣ ಅಂತ ಹೇಳುತ್ತಾ, ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇರಲಿ ಹೇಗಿರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಎಂದು ಕನ್ನಡವನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಕನ್ನಡವನ್ನು ಪೂಜಿಸೋಣ, ಕನ್ನಡವನ್ನು ನಾವೆಲ್ಲರೂ ಮಾತನಾಡೋಣ. ಹೀಗೆ 2000 ವರ್ಷದ ಇತಿಹಾಸನ ಹೊಂದಿದ ಈ ಕನ್ನಡ ನಾಡನ್ನು ನಾವೆಲ್ಲರೂ ಉಳಿಸೋಣ, ಬೆಳೆಸೋಣ, ಕಾಪಾಡಿಕೊಂಡು ಹೋಗೋಣ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಎಲ್ಲಾದರೂ ಇರು ಎಂದಾದರೂ ಇರು ಇನ್ನೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡವ ಕಾಪಾಡು ನನ್ನ ಆನಂದ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಕವನದ ನುಡಿಗಳನ್ನು ನಾವೆಲ್ಲರೂ ಸ್ಮರಿಸುತ್ತಾ, ಕನ್ನಡ ನಾಡು ಅಂದರೆ ಶ್ರೀಗಂಧದ ನಾಡು, ಕನ್ನಡ ನಾಡು ಅಂದರೆ ಶ್ರೀಗಂಧದ ನಾಡು. ನಮ್ಮ ಕನ್ನಡ ನಾಡಿಗೆ 8 ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಕಾರಣ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಖುಷಿ ಆಗುವುದು. ಹೀಗೆ ಕುವೆಂಪು ಅವರು, ದ.ರಾ ಬೇಂದ್ರೆಯವರು, ಕಾರಂತವರು, ಅಯ್ಯಂಗಾರ್, ಅನಂತಮೂರ್ತಿ, ಹೀಗೆ ಕಂಬರವರು, ಹೀಗೆ ಇವರೆಲ್ಲೂ ಕನ್ನಡ ನಾಡಿನ ದಿಗ್ಗಜರು ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ನಮ್ಮ ನಾಡು ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ಭಾಷೆ ಕನ್ನಡ, ನಮ್ಮ ಉಸಿರು ಕನ್ನಡ, ನಮ್ಮ ಜೀವನ ಕನ್ನಡ, ಎಲ್ಲವೂ ಕನ್ನಡ ಅಂತ ಹೇಳುತ್ತಾ, ನೀವು ಕನ್ನಡ ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಕಾಪಾಡೋಣ, ಇಡೀ ಜಗತ್ತಿಗೆ ನಮ್ಮ ಕನ್ನಡ ಭಾಷೆಯನ್ನು ತೋರಿಸೋಣ ಅಂತ ಹೇಳುತ್ತಾ ಈ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ.